ಸಿಎಂ ಸಿದ್ದರಾಮಯ್ಯನವರು ಈ ತಾನೇ ರಂಗನಾಥ್ ಅವರು ಹೇಳಿದಾಗೆ ಸುಮಾರು 3 ಗಂಟೆ 14 ನಿಮಿಷಗಳ ಕಾಲ ಸುದೀರ್ಘವಾಗಿ ಬಜೆಟ್ ಅನ್ನ ಮಂಡಿಸಿದ್ರು. ಬಜೆಟ್ ನ ಪುಸ್ತಕ ನೋಡಿದಂತ ಸಂದರ್ಭದಲ್ಲೂ ಕೂಡ ಸುಮಾರು 175 ಪುಟಗಳನ್ನ ಒಂದು ಬಾರಿಯೂ ಕೂಡ ಒಂದು ನೀರು ಕುಡಿದೆ ಕೂಡ ಮಂಡಿಸ್ತಾರೆ. ಸುಮಾರು 3,71,000 ಕೋಟಿ ರೂಪಾಯಿ ಒಂದು ಗಾತ್ರದ ಬಜೆಟ್ ಅನ್ನ ಇವತ್ತು ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಹಾಗಾದ್ರೆ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನೇನು ಯೋಜನೆಗಳು ಅನುದಾನಗಳು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ಈ ಬಜೆಟ್ ನ ಗಾತ್ರ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ರಾಜಸ್ವ ವೆಚ್ಚ ಅನ್ನುವಂಥದ್ದೇ ಸುಮಾರು 2,90,000 ಕೋಟಿ ರೂಪಾಯಿ ಅಷ್ಟು ಬರುತ್ತೆ. ಇನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಅಂತೇಳಿ ಅಂದ್ರೆ ಬಂಡವಾಳ ವೆಚ್ಚ 55,877. ಇನ್ನು ಸಾಲ ಮರುಪಾವತಿ ಹಾಗೆ ಸಾಲದ ಮೇಲೆ ಬಡ್ಡಿ ಅಂತ ಹೇಳಿದ್ರೆ ಸುಮಾರು 24,974 ಕೋಟಿ. ಒಟ್ಟು 3 ಗಂಟೆ 14 ನಿಮಿಷದ ಸುದೀರ್ಘ ಬಜೆಟ್ ನಲ್ಲಿ ಅವರು 3,71,383 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಅದರಲ್ಲಿ ನಾನು ಮೊದಲೇ ಹೇಳಿದಾಗೆ ರಾಜಸ್ವ ವೆಚ್ಚವೇ ಸುಮಾರು 2,90,531 ಕೋಟಿ ರೂಪಾಯಿ ಅಷ್ಟು. ಹಾಗಾಗಿ ಬಹಳ ಕ್ಲಿಯರ್ ಆಗಿ ಮೊದಲಿಗೆ ಗೊತ್ತಿತ್ತು. ಯಾಕಂತ ಅಂದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆಲ್ಲ ಬಹಳ ಹೆಚ್ಚಿನ ಹಣವನ್ನ ಮೀಸಲಿಡಬೇಕಾದಂತ ಅನಿವಾರ್ಯದಿಂದಾಗಿ ಬಹಳ ಜನಪ್ರಿಯವಾದಂತಹ ಘೋಷಣೆಗಳಾಗಿರ್ಬೋದು ಅಥವಾ ಚುನಾವಣೆ ಸಂದರ್ಭದಲ್ಲಿ ಮತದಾರರನ್ನ ಸೆಳೆಯುವಂತ ನಿಟ್ಟಿನ ಯೋಜನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇರಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಿತ್ತು. ಆದ್ರೂ ಕೂಡ ಅಳೆದು ತೂಗಿ ಕೆಲ ಸಚಿವರುಗಳೇ ಈಗ ಹೇಳ್ತಾ ಇದ್ದಾರೆ ಬಹಳ ಏನು ಇಲಾಖೆಗಳಿಗೆ ಕೊಟ್ಟಿದ್ದಾರೆ ಅಂತ ಅಲ್ಲ, ಆದ್ರೆ ಎಲ್ಲ ಇಲಾಖೆಗಳಿಗೂ ಸಮನಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಇರೋದ್ರಲ್ಲಿ ಅಳೆದು ತೂಗಿ ಹೇಗೆ ಬಜೆಟ್ ಅನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಇದು ಒಂದು ಡೆಫಿಸಿಟ್ ಬಜೆಟ್, ಅಂದ್ರೆ ವಿತ್ತೀಯ ಕೊರತೆ ಇರುವಂತಹ ಬಜೆಟ್ ಇದು. ಆ ವಿತ್ತೀಯ ಕೊರತೆಯ ಡೀಟೇಲ್ಸ್ ಏನು ಎತ್ತ ಅನ್ನುವಂಥದ್ದನ್ನು ನಾನು ನಂತರದಂತಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಈ ಬಾರಿ ಅಂದ್ರೆ 2024-25 ಈ ಬಜೆಟ್ ನ ವಿತ್ತೀಯ ಕೊರತೆಯೂ ಕೂಡ ಸೇರಿದ ಹಾಗೆ ಸುಮಾರು 6,65,095 ಕೋಟಿ ರೂಪಾಯಿಯಷ್ಟು ರಾಜ್ಯದ ಒಟ್ಟು ಹೊಣೆಗಾರಿಕೆ ಆಗ್ಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಟಿದ್ದಾರೆ. 6,65,095 ಕೋಟಿ. ಹಾಗಂತ ಇದು ರಾಜ್ಯದ GSDPಗೆ ನಾವು ಹೋಲಿಸ್ಕೊಂಡ್ರೆ ಇದು ಆರ್ಥಿಕ ಶಿಸ್ತನ್ನ ಅವರು ಕಾಪಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. 3% ಅದು ಮೀರಿಲ್ಲ ಅನ್ನುವಂಥದ್ದನ್ನ ನೋಡಬಹುದಾಗಿದೆ. ಸೊ ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ, ನೀರಾವರಿಗೆ ಸಂಬಂಧಪಟ್ಟ ಹಾಗೆ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಈ ಬಜೆಟ್ ನಲ್ಲಿ ಇದೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಇನ್ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ರೈತರ ಕಲ್ಯಾಣಕ್ಕಾಗಿ ಕರ್ನಾಟಕ ರೈತ ಸಮೃದ್ಧಿ ಅನ್ನುವಂತ ಯೋಜನೆಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಸಮಗ್ರ ಕೃಷಿಯನ್ನ ಉತ್ತೇಜಿಸುವುದಕ್ಕೆ ಕೃಷಿ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ರಾಜ್ಯದಲ್ಲಿ ಪ್ರತ್ಯೇಕ ಕೃಷಿ ಆಯುಕ್ತಾಲಯ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚಿಸ್ತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸಿರಿಧಾನ್ಯ ಉತ್ಪನ್ನ ಹೆಚ್ಚಳಕ್ಕೆ ನಮ್ಮ ಮಿಲೆಟ್ ಅನ್ನುವಂತ ಯೋಜನೆಯನ್ನ ಜಾರಿಗೆ ತರ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಶಿವಮೊಗ್ಗ, ವಿಜಯಪುರ ಹಾಗೆ ಬೆಂಗಳೂರಿನಲ್ಲಿ ಆಹಾರ ಪಾರ್ಕ್ಗಳನ್ನ ಸ್ಥಾಪಿಸುವಂತ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ ನಲ್ಲಿ ಉಲ್ಲೇಖ ಇದೆ. ತೋಟಗಾರಿಕೆಯ ಉತ್ತೇಜನಕ್ಕೆ ಕಿಸಾನ್ ಮಾಲ್ಗಳನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಈಗ ಬಹಳಷ್ಟು ಕಡೆ ಈ ರೀತಿಯಾದಂಥದ್ದು ಇದೆ. ಬೆಳಗಾವಿಯಲ್ಲೆಲ್ಲ ನಾವು ನೋಡೋದಾದ್ರೆ ಈ ರೀತಿಯಾದ ಕೆಲ ಮಾಲ್ಗಳ ಸ್ಥಾಪನೆ ಆಗಿರೋದು. ನೀವು ಒಳಗೋದ್ರೆ ನಿಮಗೆ ಸಣ್ಣ ಪೆಸ್ಟಿಸೈಡ್ಸ್ ಇಂದ ಹಿಡಿದು ಒಂದು ಎತ್ತಿನ ನಿರ್ವಹಣೆಗೆ ಬೇಕಾದಂಥದ್ದೆಲ್ಲವೂ ಕೂಡ ಒಂದು ಮಾಲ್ ನಲ್ಲಿ ಸಿಗುತ್ತೆ. ಬಹುಶಃ ಆ ಪರಿಕಲ್ಪನೆಯಲ್ಲಿ ವಿಜಯಪುರದಲ್ಲಿ ತೋಟಗಾರಿಕಾ ಕಾಲೇಜನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬಜೆಟ್ ನಲ್ಲಿ ಇವತ್ತು ಉಲ್ಲೇಖ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಈಗ ಹೆಂಗೆ ನಾವು ಸ್ಪೈಸ್ ಬೋರ್ಡ್ ಅಥವಾ ಕಾಫಿ ಬೋರ್ಡ್ ಈ ತರದ್ದೆಲ್ಲ ನೋಡ್ತೀವೋ ಸ್ಪೈಸ್ ಪಾರ್ಕ್ ಅನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಬಟ್ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತೊಂದು ಅದು ಬಹಳ ವಿವರಾತ್ಮಕವಾಗಿಲ್ಲ. ಬಟ್ ಸ್ಪೈಸ್ ಪಾರ್ಕ್ ಅನ್ನ ನಾವು ನಿರ್ಮಿಸ್ತೀವಿ ಅನ್ನುವಂಥದ್ದನ್ನ ಉಲ್ಲೇಖ ಇದೆ. ಇದು ರೈತರು ಹಾಗೆ ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಿರುವಂತಹ ಸಂಗತಿ ಆಯ್ತು. ಅದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿಗೇನು ಮೊದಲೇ ಹೇಳಿದಾಗೆ ದೇಶಕ್ಕೆ ನಾವು GST ಪಾಲಿನಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಅದರಲ್ಲೂ ಪ್ರಮುಖವಾಗಿ ಅದರ ದೊಡ್ಡ ಪಾಲು ಅಂತ ಬೆಂಗಳೂರು 2025 ಒಳಗಾಗಿ 44 ಕಿಲೋಮೀಟರ್ ಅಷ್ಟು ಮೆಟ್ರೋ ಮಾರ್ಗವನ್ನ ಪೂರ್ಣಗೊಳಿಸುವಂತದ್ದಾಗಿರ್ಬೋದು. ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಒಳ್ಳೆ ವ್ಯವಸ್ಥೆಗಳನ್ನ, ಟ್ರಾಫಿಕ್ ಕಂಟ್ರೋಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಸಿಸ್ಟಮ್ ಅನ್ನ ಅಳವಡಿಸುವಂತ ನಿಟ್ಟಿನಲ್ಲಿ ಜಪಾನ್ ತಂತ್ರಜ್ಞಾನದ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಅಳವಡಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಹೀಗೆ ಬಹಳ ಹೆಚ್ಚಿನ ಹಣವನ್ನ ಬೆಂಗಳೂರಿಗೆ ಮೀಸಲಿಡೋದಕ್ಕೆ ಸದ್ಯದ ಮಟ್ಟದಲ್ಲಿ ಸಾಧ್ಯ ಇಲ್ಲ. ಅದು ವಾಸ್ತವ. ಅದು ಎಗೈನ್ ಇದಕ್ಕೆ ಕಾರಣ ಅಂತ ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಗಳು ಬಹಳಷ್ಟಿದೆ. ಅದರಲ್ಲೂ ಈ ಬಜೆಟ್ ಗ್ಯಾರಂಟಿಗೆಲ್ಲ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಇರೋದ್ರಲ್ಲಿ ಏನು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಗೆ ಹೆಚ್ಚು ಒತ್ತನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ರು. ಹೆಬ್ಬಾಳ ಜಂಕ್ಷನ್ ನಲ್ಲಿ ಸುರಂಗ ಟೆನಲ್ ರೋಡ್ ಅನ್ನ ನಿರ್ಮಿಸ್ತೀವಿ ಅನ್ನುವಂತ ಹೇಳಿದ್ರೆ ಹೆಬ್ಬಾಳ ಜಂಕ್ಷನ್ ಇದಕ್ಕೆ ಮೊನ್ನೆ ಸಂಬಂಧಪಟ್ಟ ಹಾಗೆ ಕೆಲ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ರು. ಈಗ ಅದು ಬಜೆಟ್ ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಬಟ್ ಅದಕ್ಕೆ ಎಷ್ಟು ಹಣ ಮೀಸಲಿಡ್ತಿದೀವಿ ಏನು ಅನ್ನುವಂಥದ್ದಿಲ್ಲ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅನ್ನ ರೂಪಿಸೋದಕ್ಕೆ ನಿರ್ಧರಿಸಿದ್ದಾರೆ ಅಥವಾ ಈ ಪೆರಿಫೆರಲ್ ರಿಂಗ್ ರೋಡ್ ಅನ್ನ
73 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡ್ತೀವಿ. ಇದಕ್ಕಾಗಿ 27,000 ಕೋಟಿ ವೆಚ್ಚದಲ್ಲಿ ನಾವು 73 ಕಿಲೋಮೀಟರ್ ಉದ್ದದ ನಿರ್ಮಾಣ ಮಾಡ್ತೀವಿ ಅನ್ನುವಂತನ್ನ ಹೇಳಿದ್ದಾರೆ. ಇದಕ್ಕಾಗಿ PPP ಮಾದರಿಯಲ್ಲಿ RFP ಅನ್ನ ನಾವು ಕರೆದಿದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂತ ಅಂದ್ರೆ ಟೆಂಡರ್ ಅನ್ನ ಕರೆಯುವಂತ ಮಾದರಿಯಲ್ಲಿ RFP ಇಂಟ್ರೆಸ್ಟೆಡ್ ಪೀಪಲ್ ಇದಕ್ಕೆ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳುವಂತ ನಿಟ್ಟಿನಲ್ಲಿ ಮುಂದೆ ಬರಬಹುದು ಅಂತ. ಬೆಂಗಳೂರಿನಲ್ಲಿ 250 ಮೀಟರ್ ಎತ್ತರದ ಸ್ಕೈ ಡೆಕ್ ನಿರ್ಮಾಣ. 250 ಮೀಟರ್ ಅಂತ ಅಂದ್ರೆ ಹೆಚ್ಚು ಕಡಿಮೆ 1/4 ಕಿಲೋಮೀಟರ್, ಅಂದ್ರೆ ಅಲ್ಲಿ ಇಡೀ ನಗರ ಕಾಣಬೇಕು ಅಂತದೊಂದು ಸ್ಕೈ ಡೆಕ್ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ವಹಿವಾಟನ್ನ, ಇದು ಬಹಳ ಇಂಟ್ರೆಸ್ಟಿಂಗ್ಲಿ ಇದು ಬೆಂಗಳೂರು ಸೇರಿದ ಹಾಗೆ ಸುಮಾರು 10 ನಗರ ಪಾಲಿಕೆಗಳಿಗೂ ಕೂಡ ಅನ್ವಯ ಆಗುತ್ತೆ. ನೀವು ಕೆಲ ಹೋಟೆಲ್ಗಳನ್ನ ಬೆಂಗಳೂರಿನಲ್ಲಿ ನೋಡ್ತೀರಾ, ರಾತ್ರಿ 1 ಗಂಟೆ 2 ಗಂಟೆ ತನಕ ತೆರೆದಿರುತ್ತೆ. ಕೆಲ ಸೀಮಿತವಾದಂತ ಅನುಮತಿ ಇತ್ತಲ್ಲ, ಈಗ ಬಹುತೇಕ ಎಲ್ಲರೂ ಕೂಡ ಹೋಟೆಲ್ಗಳನ್ನ, ವಾಣಿಜ್ಯ ಚಟುವಟಿಕೆಗಳನ್ನ ಬೆಂಗಳೂರಿನಲ್ಲಿ ಮತ್ತೆ ಇತರ 10 ನಗರ ಪಾಲಿಕೆಗಳು ಸುಮಾರು 1 ಗಂಟೆ ತನಕ, ರಾತ್ರಿ ತನಕ ತೆರೆದಿಡೋದಕ್ಕೆ ಅವಕಾಶ ಇದೆ. 233 ಕೋಟಿ ವೆಚ್ಚದಲ್ಲಿ ಸೈನ್ಸ್ ಸಿಟಿಯನ್ನು ಅಥವಾ ವಿಜ್ಞಾನ ನಗರವನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆಕರ್ಷಕ ಪ್ರವಾಸಿ ತಾಣ ನಿರ್ಮಾಣಕ್ಕೂ ಕೂಡ ಯೋಜನೆಯನ್ನ ರೂಪಿಸಿದ್ದೀವಿ ಬೆಂಗಳೂರಿನಲ್ಲಿ ಅನ್ನುವಂಥದ್ದನ್ನ ಇವತ್ತು ಬಜೆಟ್ ನಲ್ಲಿ ಉಲ್ಲೇಖ ಆಗಿದೆ. ನಗರಾಭಿವೃದ್ಧಿ ಅಂಗಸಂಸ್ಥೆ BBMP ಹಾಗೆ BMRCLಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಹೆಚ್ಚಿನ ಯೋಜನೆಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ, ಆಮೇಲೆ BWSSB ಹಾಗೆ BDA ನಲ್ಲಿ ಸೋಲಾರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ, ಯಾಕಂತಾರೆ ಇವರಿಗೆ ಕಟ್ತಾ ಇರುವಂತ ವಿದ್ಯುತ್ ಶುಲ್ಕ ಬಹಳ ಬರ್ತಾ ಇದೆ. ಯಾರಿಗೆ? BWSSBಗೆ, BDAಗೆ, BMRCLಗೆ. ಹೀಗಾಗಿ ಸೀಮಿತವಾಗಿ ಒಂದು ಸೋಲಾರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. 5,550 ಕೋಟಿ ವೆಚ್ಚದಲ್ಲಿ ಈ ಕಾವೇರಿ ನೀರಿಗೆ ಸಂಬಂಧಪಟ್ಟ ಹಾಗಿನ ಯೋಜನೆ ಕಾರ್ಯಾರಂಭ ಮಾಡುವಂತ ನಿಟ್ಟಿನಲ್ಲಿ 3rd ಸ್ಟೇಜ್ಗೆ ಸಂಬಂಧಪಟ್ಟ ಹಾಗೆ ಈ ಯೋಜನೆಯಿಂದ ಸುಮಾರು ಬೆಂಗಳೂರಿನ 12 ಲಕ್ಷ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ನಾವು ಕಲ್ಪಿಸ್ತಾ ಹೋಗ್ತೀವಿ ಅಂತ ಆ ಯೋಜನೆ ಬೇರೆ ಬೇರೆ ಹಂತದಲ್ಲಿ ಮುಂದುವರಿತಾ ಇದೆಯಲ್ಲ, ಅದ್ರ ಮುಂದುವರೆದ ಭಾಗ ಘೋಷಣೆ ಮಾಡಿದ್ದಾರೆ. BBMPಗೆ ಅದರಲ್ಲೂ ಸೇರ್ಪಡೆಯಾದಂತ 110 ಗ್ರಾಮಗಳೇನಿತ್ತು, ಅಂದ್ರೆ BMP ಇದ್ದಿದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಆದಂತ ನಂತರದಲ್ಲಿ ಸುಮಾರು 110 ಗ್ರಾಮಗಳನ್ನ ಏನು ಸೇರ್ಪಡೆಗೊಂಡಿದ್ವಿ, ಅವುಗಳಿಗೆಲ್ಲ ಕುಡಿಯೋ ನೀರಿನ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸ್ತೀವಿ ಅನ್ನುವಂಥದ್ದನ್ನ ಉಲ್ಲೇಖ ಆಗಿರುವಂಥದ್ದನ್ನ ನಾವು ನೋಡಬಹುದಾಗಿದೆ. ಇದರ ಜೊತೆಗೇನೆ BMTC, ಅದರಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದಂತ ನಂತರದಲ್ಲಿ BMTC ಬಸ್ಗಳನ್ನ ಬಳಸುವಂತವ್ರು ಹೆಚ್ಚಾಗಿದ್ದಾರೆ. ಹೀಗಾಗಿ ಬಸ್ಗಳ ಕೊರತೆ ಆಗ್ತಾ ಇದೆ. ಇನ್ನು EV ಬಸ್ಗಳ ಕಡೆಗೂ ನಾವು ಗಮನ ಕೊಡ್ತಾ ಇದೀವಿ. 1300ಕ್ಕಿಂತ ಹೆಚ್ಚಿನ EV ಬಸ್ಗಳು. ಆಮೇಲೆ BMTCಗೆ ಮೊನ್ನೆ ಈ BS6 ಮಾದರಿಯ ಬಸ್ಗಳು ಬಂತಲ್ಲ, ಅದೇ ರೀತಿಯಾಗಿ ಸುಮಾರು 826 ಹೊಸ ಬಸ್ಗಳನ್ನ ನಾವು BMTCಗೆ ಕೊಂಡ್ಕೊಳ್ತೀವಿ ಅನ್ನುವಂಥದ್ದು. ಆಮೇಲೆ ಮಹಿಳೆಯರ ಸುರಕ್ಷತೆಗಾಗಿ BMTC ಬಸ್ಗಳಲ್ಲಿ ಒಂದು ಆಪ್ ಅನ್ನ ಅನುಷ್ಠಾನ ಮಾಡ್ತೀವಿ ಅನ್ನುವಂಥದ್ದನ್ನ ಟ್ರ್ಯಾಕಿಂಗ್ ಮಾಡುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಪ್ಯಾನಿಕ್ ಬಟನ್ ಅನ್ನುವಂಥದ್ದೆಲ್ಲ BMTCಯಲ್ಲಿ ಹೆಚ್ಚೆಚ್ಚು ಅಳವಡಿಕೆ ಮಾಡ್ತಾ ಇದ್ದಾರೆ. ಅದನ್ನ ಮೀರಿಯೂ ಕೂಡ ಇನ್ನಷ್ಟು ಸುರಕ್ಷತೆಯನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಕೆಲ ಆಪ್ಗಳನ್ನ ಅನುಷ್ಠಾನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದರೆ, ಈ ಮುಖೇನವಾಗಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಇವತ್ತಿನ ಬಜೆಟ್ ನಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಬೆಂಗಳೂರಿನಲ್ಲಿ ಮೆಟ್ರೋ ಮಾರ್ಗ ವಿಸ್ತರಣೆಗೂ ಕೂಡ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಅಗೈನ್ ಇದು ಕೇಂದ್ರದ ಅನುದಾನ ಕೂಡ ಬೇಕಾಗುತ್ತೆ. ಕೇಂದ್ರದ ಕಡೆಗೆ ಹೋಗಿ ಕೇಳಿ ಆ ನಂತರ ಅನುದಾನ ಎಲ್ಲ ಪಡೆದುಕೊಳ್ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಪ್ಲಾನ್ ಅನ್ನ ರೂಪಿಸಲಾಗಿದೆ. ಹಾಗಾದ್ರೆ ಹೊಸ ಮಾರ್ಗ ಎಲ್ಲೆಲ್ಲಿ ಏನೇನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗ ಒಂದು ಹಂತದಲ್ಲಿ ತುಮಕೂರು ತನಕನೂ ಕೂಡ ಮೆಟ್ರೋ ಮಾಡಬೇಕು ಅನ್ನುವಂಥ ನಿಟ್ಟಿನ ಪ್ಲಾನ್ಗಳು ಈಗ ನಾವು ನೋಡ್ತಾ ಇದೀವಿ ಸರ್ಕಾರದ ಮಟ್ಟದಲ್ಲಿ. ಈಗ ಬೆಂಗಳೂರಿನಲ್ಲಿ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಪ್ಲಾನ್ ಅಂತಾನೆ ಈಗ ಆಲ್ರೆಡಿ ಚಾಲು ಇರುವಂಥದ್ದು ಅಂತ ಅಂದ್ರೆ ಈ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವಂತಹ ಮೆಟ್ರೋ ಮಾರ್ಗ ಏನಿದೆ, ಅಂದ್ರೆ ಅದು 2ನೇ ಹಂತದಲ್ಲಿ ನಡೀತಾ ಇರುವಂತಹ ಒಂದು ಕಾಮಗಾರಿ ಏನಿದೆ, ಅದನ್ನ ಆದಷ್ಟು ಬೇಗ ನಾವು ಫಿನಿಶ್ ಮಾಡ್ತೀವಿ ಅನ್ನುವಂತ ಹೇಳಿದ್ರೆ ಅದಕ್ಕೊಂದು ನೀಲನಕ್ಷೆಯನ್ನ ಕೊಟ್ಟಿದ್ದಾರೆ. 2026 ಬಹುಶಃ ಜೂನ್ ನ ಒಳಗಾಗಿ ನಾವು ಈ ಏರ್ಪೋರ್ಟ್ ನ ತನಕದ ಸುಮಾರು 44 ಕಿಲೋಮೀಟರ್ನ ಮೆಟ್ರೋ ಮಾರ್ಗ ಏನಿದೆ ಅದನ್ನ ಫಿನಿಶ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದು 2ನೇ ಹಂತದಾಯ್ತು. ಇನ್ನು 3ನೇ ಹಂತದಲ್ಲಿ ಸರ್ಜಾಪುರದಿಂದ ಮೇಕ್ರಿ ಮಾರ್ಗವಾಗಿ ಹೆಬ್ಬಾಳ ತನಕ ಒಂದು ಮೆಟ್ರೋ ಮಾರ್ಗವನ್ನ ನಾವು ವಿಸ್ತರಿಸ್ತೀವಿ. ಅದಕ್ಕೆ ಈಗ ಆಲ್ರೆಡಿ DPR ಕೂಡ ಸಿದ್ಧ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ರೆ, ಈಗ ನಾನು ಹೇಳಿದಂಗೆ ಇದು ಕೇಂದ್ರದ ಅನುಮೋದನೆ ಬೇಕಾಗುತ್ತೆ. ಹಾಗಾಗಿ ಕೇಂದ್ರ ಎಷ್ಟು ಹಣ ಕೊಡುತ್ತೆ, ಅಕಸ್ಮಾತ್ ಏನಾದ್ರು ಸರ್ಜಾಪುರದಿಂದ ಹೆಬ್ಬಾಳ ತನಕ ಆದ್ರೆ ಅಗೈನ್ ಇಲ್ಲಿ ಹೆಬ್ಬಾಳದಿಂದ ಅಂದ್ರೆ ಹೆಬ್ಬಾಳದ ಮಾರ್ಗವಾಗಿ ಏರ್ಪೋರ್ಟ್ಗೆ ಕನೆಕ್ಟ್ ಆಗ್ತಾ ಇದೆಯಲ್ಲ, ಸೊ ಸರ್ಜಾಪುರದಿಂದ ಈ ಮಾರ್ಗಕ್ಕೆ ಏನಾದ್ರು ಕನೆಕ್ಟ್ ಮಾಡಿದ್ರೆ ಏರ್ಪೋರ್ಟ್ ಮಾರ್ಗಕ್ಕೆ, ಸೊ ಸರ್ಜಾಪುರ ಅಂದ್ರೆ ಹೆಬ್ಬಾಳದ ಮುಖೇನವಾಗಿ ಸರ್ಜಾಪುರದಿಂದ ಏರ್ಪೋರ್ಟ್ ಹೋಗಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ. ಇನ್ನು ತವರು ಜಿಲ್ಲೆ ಮೈಸೂರಿಗೆ ಸಿದ್ದರಾಮಯ್ಯನವರ ಘೋಷಣೆಗಳು ಏನೇನು, ಕೊಡುಗೆಗಳು ಏನೇನು ಅನ್ನುವಂಥದ್ದು ಕಡೆಗೆ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರನ್ನ ಬಿಟ್ಟು ಈಗ ಮೈಸೂರಿನ, ಯಾಕಂದ್ರೆ ಮೈಸೂರಿನ ಮೂಲದವರಾಗಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಮೈಸೂರಿನ ಮಂದಿ ಸ್ವಲ್ಪ ಹೆಚ್ಚಿನ ನಿರೀಕ್ಷೆಯಲ್ಲಿರ್ತಾರೆ. ಮೈಸೂರಿನ ವಿಮಾನ ನಿಲ್ದಾಣ ಏನಿದೆ ಅದನ್ನ ರನ್ವೇ ವಿಸ್ತರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೀಗ ಉದ್ದೇಶವನ್ನ ಹೊಂದಲಾಗಿದೆ. 1,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಹಂತವಾಗಿ ಹಣ ಬಿಡುಗಡೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮಾರಾಣಿ ಕಲಾ ಕಟ್ಟಡ ಇದೆಯಲ್ಲ, ಆರ್ಟ್ಸ್ ಕಾಲೇಜ್,
ಅದಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಈ ವಾಣಿಜ್ಯ ಕಾಲೇಜು ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟಡವನ್ನ ಮತ್ತಷ್ಟು ಉನ್ನತೀಕರಣಗೊಳಿಸುವಂತ ನಿಟ್ಟಿನಲ್ಲಿ, ಮತ್ತೆ ಕಟ್ಟಡವನ್ನ ಹಲವು ಕಡೆ ಹೊಸದಾಗಿ ಕಟ್ಟುವಂತ ನಿಟ್ಟಿನಲ್ಲಿ ಸುಮಾರು 56 ಕೋಟಿ ರೂಪಾಯಿಯಷ್ಟು ನಾವು ಅದಕ್ಕೆ ಹಣವನ್ನ ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೆಫ್ರೋ ಯೂರಾಲಜಿ ಆಸ್ಪತ್ರೆಯನ್ನ ಈಗ ಆಲ್ರೆಡಿ ಹಾಸ್ಪಿಟಲ್ ಇದೆ, ಬಟ್ ಹೆಚ್ಚಿನ ಹಾಸಿಗೆಗಳ ಲಭ್ಯತೆ ಬೇಕಿತ್ತು. 100 ಹಾಸಿಗೆಗೆ ಅದನ್ನ ನಾವು ಉನ್ನತೀಕರಣಗೊಳಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ವರುಣಾದಲ್ಲಿ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ ಸ್ಥಾಪನೆ ಮಾಡ್ತಿದ್ದು ವರುಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ನಗರದ ಸಮೀಪ ಇಂಟಗ್ರೇಟೆಡ್ ಟೌನ್ಶಿಪ್ ಅನ್ನ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಬಜೆಟ್ ನಲ್ಲಿ ಉಲ್ಲೇಖ ಆಗಿದೆ. ಮೈಸೂರಿಗೆ ಸಂಬಂಧಪಟ್ಟ ಹಾಗೆ ಇಂಟಗ್ರೇಟೆಡ್ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಪೆರಿಫರಲ್ ರಸ್ತೆ ನಿರ್ಮಾಣಕ್ಕೆ ಕಾರ್ಯಸಾಧ್ಯತಾ ವರದಿಯನ್ನ ನಾವು ಸಿದ್ಧಪಡಿಸ್ತೀವಿ ಅನ್ನುವಂತ ಹೇಳಿದ್ರೆ DPR ಗೆ ಸಂಬಂಧಪಟ್ಟ ಹಾಗೆ. ಬದನಾವಾಳುದಲ್ಲಿ ಖಾದಿ ಚಟುವಟಿಕೆ ಪ್ರೋತ್ಸಾಹಕ್ಕೂ ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನ ಬಜೆಟ್ ನಲ್ಲಿ ಉಲ್ಲೇಖ ಆಗಿದೆ. ಹತ್ತತ್ರ ಸುಮಾರು 200 ಕೋಟಿಗೂ ಹೆಚ್ಚಿನ ಯೋಜನೆಗಳು ಈ ಏರ್ಪೋರ್ಟ್ ಅನ್ನ ಹೊರತುಪಡಿಸಿದ್ರೆ ನಾವು ನೋಡಬಹುದಾಗಿದೆ. ಬಟ್ ಅದರಲ್ಲಿ ಹೆಚ್ಚಿನದ್ದು ವರುಣಾಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಕೆಲ ಟೀಕೆಗಳು ನಾವು ಗಮನಿಸ್ತಾ ಇದೀವಿ. ಅದೇನೇ ಇರಲಿ, ಮೈಸೂರಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಅಳೆದು ತೂಗಿ ಕೆಲ ಯೋಜನೆಗಳನ್ನ ಘೋಷಣೆ ಆಗಿರುವಂತ ನಾವು ನೋಡ್ತಾ ಇದೀವಿ. ಇನ್ನಿತರ ವಲಯಗಳಿಗೆ ಸಂಬಂಧಪಟ್ಟ ಹಾಗಿನ ಕೆಲ ಇಂಟ್ರೆಸ್ಟಿಂಗ್ ಯೋಜನೆಗಳನ್ನ ನಾವಿವತ್ತು ಬಜೆಟ್ ನಲ್ಲಿ ಕೆಲ ಉಲ್ಲೇಖಗಳನ್ನ ನೋಡಬಹುದಾಗಿತ್ತು. ರಾಜ್ಯದ ಮತ್ತೊಂದು ದೊಡ್ಡ ವರ್ಗ ಅಂತ ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ರೈತಾಪಿ ವರ್ಗ ನಮಗೇನು ಈ ಬಜೆಟ್ ಅಲ್ಲಿ ಸಿಗುತ್ತೆ ಅನ್ನುವಂತ ಸಹಜವಾದಂತ ನಿರೀಕ್ಷೆಯಲ್ಲಿದ್ರು. ಅದರಲ್ಲೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ಈ ಬಾರಿ 240 ತಾಲೂಕುಗಳ ಪೈಕಿ 223 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆ. ಅದರಲ್ಲೂ 194 ತಾಲೂಕುಗಳು ಅತ್ಯಂತ ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಸಹಜವಾಗಿ ಬರ ನಿರ್ವಹಣೆಗೆ ಸರ್ಕಾರದ ಮುಂದಿರುವಂತಹ ಯೋಜನೆಗಳೇನು, 27,000 ಕೋಟಿ ರೂಪಾಯಿ ಬೆಳೆ ಸಾಲ ವಿತರಣೆಗೆ ಗುರಿಯನ್ನ ಹೊಂದಲಾಗಿದೆ ಅನ್ನುವಂಥದ್ದನ್ನ ಇವತ್ತು ಬಜೆಟ್ ನಲ್ಲಿ ಉಲ್ಲೇಖ ಆಗಿದೆ. ಆಮೇಲೆ ಬಹುನಿರೀಕ್ಷಿತ ಎತ್ತಿನಹೊಳೆ ಯೋಜನೆಯನ್ನ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಆಮೇಲೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಕ್ಕೆ ತ್ವರಿತವಾಗಿ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡ್ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ದೊಡ್ಡ ನಗರದ ಬಳಿಯ ವಿತರಣಾ ತೊಟ್ಟಿಯವರೆಗೂ ಕೂಡ ನಾವು ವಿಸ್ತರಣೆ ಮಾಡ್ತೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಯೋಜನಾ ವಿಭಾಗ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅನ್ನುವಂತ ಹೇಳಿದ್ದಾರೆ. ಆಮೇಲೆ ಮೇಕೆದಾಟಿಗೆ ಸಂಬಂಧಪಟ್ಟ ಹಾಗೆ ಮರಗಳ ಲೆಕ್ಕ ಹಾಕುವಂತ ಕಾರ್ಯ ಎಲ್ಲ ಆಗ್ತಾ ಇದೆ. ಅದು ಅರಣ್ಯ ಇಲಾಖೆಯಿಂದ ಅನುಮೋದನೆಯನ್ನ ಪಡ್ಕೊಳ್ಬೇಕನ್ನೋದು ಇನ್ನೂ ಬಹಳ ಪ್ರೋಸೆಸ್ ಇದೆ, ಅದನ್ನು ಶೀಘ್ರವಾಗಿ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ. ಆಮೇಲೆ ಮನ್ರೇಗಾ ಯೋಜನೆಯ ಅಡಿ 5,000 ಸಣ್ಣ ಸರೋವರಗಳ ನಿರ್ಮಾಣ, ವರ್ಷಕ್ಕೆ 1000 ಸಣ್ಣ ಸರೋವರದಂತೆ 5,000 ನಿರ್ಮಾಣ ಮಾಡ್ತೀವಿ ಅಂತೇಳಿ. ಇದು ಪ್ರಮುಖವಾಗಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಮಣ್ಣು ಹಾಗೆ ನೀರಿನ ಸಂರಕ್ಷಣೆಗೆ ನಾವು ಕ್ರಮ ತೆಗೆದುಕೊಂಡಂತೂ ಕೂಡ ಆಗುತ್ತೆ, ಅದು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಇಲ್ಲಿ ಉಲ್ಲೇಖ ಮಾಡಿದೆ ತನ್ನ ಬಜೆಟ್ ಅನ್ನ ಮಂಡಿಸುವಂತ ಸಂದರ್ಭದಲ್ಲಿ. ಇದು ಕೃಷಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇರುವಂತಹ ಸಂಗತಿ. ಇದರ ಜೊತೆಗೇನೆ ರೈತರಿಗೆ ಈ ಕಳೆದ ಬಾರಿ ಘೋಷಣೆ ಮಾಡಿದ್ರಲ್ಲ 3 ರಿಂದ 5 ಲಕ್ಷದ ತನಕ 3 ಲಕ್ಷ ಇದ್ದಿದ್ದನ್ನ 5 ಲಕ್ಷ ಬಡ್ಡಿ ರಹಿತ ಸಾಲ ಅಂತ ಕಳೆದ ಬಾರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ಈ ಬಾರಿ ಮುಂದುವರಿಸ್ತೀವಿ ಅನ್ನುವಂತ ಹೇಳಿದ್ದಾರೆ, ನೋಡೋಣ. ಇನ್ನು 25 ಕೋಟಿ ವೆಚ್ಚದಲ್ಲಿ ಒಣಮೆಣಸಿನಕಾಯಿ ಮಾರ್ಕೆಟ್ ಅನ್ನ ಇದು ರಾಯಚೂರಿನಲ್ಲಿ ಇಂಥದ್ದೊಂದು ಒಣಮೆಣಸಿನಕಾಯಿ ಮಾರ್ಕೆಟ್ ಅನ್ನ ನಾವು ಮಾಡ್ತೀವಿ ಅನ್ನುವಂತ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಅತ್ಯಾಧುನಿಕ ಕೃಷಿ ಸಂಕೀರ್ಣವನ್ನ ನಾವು ಸ್ಥಾಪಿಸ್ತೀವಿ ಅನ್ನುವಂಥದ್ದನ್ನ ಕೆಲ ಊರಿನ ಹೆಸರನ್ನು ಕೂಡ ಹೇಳಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಸುಮಾರು 35 ಕೋಟಿ ರೂಪಾಯಿ ವೆಚ್ಚದ ಅತ್ಯಾಧುನಿಕ ಕೃಷಿ ಸಂಕೀರ್ಣವನ್ನ ನಾವು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತೀವಿ ಅನ್ನುವಂತ ಹೇಳಿದ್ದಾರೆ. ಈ ಮುಖ್ಯನೇ ಕರಾವಳಿ ಭಾಗಕ್ಕೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ. ಹಾಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಡಿಜಿಟಲೀಕರಣ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. APMCಗೆ ಸಂಬಂಧಪಟ್ಟ ಹಾಗೆ ಅದನ್ನ ಮತ್ತಷ್ಟು ಉತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತ ನಿಟ್ಟಿನಲ್ಲಿ ಹಲವು ಶಿಫಾರಸುಗಳ ಮನೆಯಿಂದ ಸರ್ಕಾರ ಕನ್ಸಿಡರ್ ಮಾಡ್ತಾ ಇರುವಂತದನ್ನು ನೋಡ್ತಾ ಇದ್ದೀವಿ. ಸೊ ಅದರ ಮುಂದುವರೆದ ಭಾಗ ಮಾರುಕಟ್ಟೆ ಸಮಿತಿಗಳ ಡಿಜಿಟಲೈಸ್ಗೆ 10 ಕೋಟಿ ರೂಪಾಯಿ ಹಣವನ್ನ ಮೀಸಲಿಡ್ತೀವಿ ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಈ ಮಾರುಕಟ್ಟೆ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಉಲ್ಲೇಖ ಮಾಡಿರುವಂತಹ ಸಂಗತಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ರಾಯಚೂರಿನಲ್ಲಿ ಒಣಮೆಣಸಿನಕಾಯಿಗೆ ಸಂಬಂಧಪಟ್ಟ ಹಾಗಿನ ಮಾರ್ಕೆಟ್. ಇನ್ನು ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ನೂತನ ಕಟ್ಟಡಕ್ಕೆ 100 ಕೋಟಿ ರೂಪಾಯಿ ಅನುದಾನವನ್ನ ಇಡ್ತೀವಿ. ಯಾಕಂದ್ರೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ವೆಟರ್ನರಿ ಹಾಸ್ಪಿಟಲ್ಗಳೆಲ್ಲ ಬಹಳ ಕಮ್ಮಿ ಇದೆ, ಇರುವಂತಹ ಹಾಸ್ಪಿಟಲ್ಗಳು ಕೂಡ ಬಹಳ ಶಿಥಿಲಾವಸ್ಥೆಗೆ ಹೋಗಿದೆ. ಈ ಕಾರಣಕ್ಕಾಗಿ 20 ಪಶು ಆಸ್ಪತ್ರೆ ಪಾಲಿಕ್ಲಿನಿಕ್ ಗಳನ್ನಾಗಿಸೋದಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. 10 ಕೋಟಿ ರೂಪಾಯಿ ಅದಕ್ಕೋಸ್ಕರ ನಾವು ಮೀಸಲಿಡ್ತೀವಿ ಅನ್ನುವಂತ ಹೇಳಿದ್ದಾರೆ. 200 ಪಶು ವೈದ್ಯ ಸಂಸ್ಥೆಗಳಿಗೆ 100 ಕೋಟಿ ರೂಪಾಯಿ ವೆಚ್ಚ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದರ ಉನ್ನತೀಕರಣಕ್ಕಾಗಿ ಅಮೃತ ಸ್ವಾಭಿಮಾನಿ ಯೋಜನೆಯ ಅಡಿ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ನಾವು ನಿರ್ಧರಿಸಿದ್ದೀವಿ ಅನ್ನುವಂತ ಹೇಳಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಈ ಕುರುಬ ಸಮುದಾಯವನ್ನ ವಿಶೇಷವಾಗಿ ಅವರು ಗಮನ ಕೊಡುವಂತ ಪ್ರಯತ್ನವನ್ನ ಪ್ರತಿ ಬಜೆಟ್ ಅಲ್ಲೂ ಮಾಡಿದ್ದಾರೆ. ಈ ವಲಸೆ ಕುರಿಗಾಯಿಗಳು ಬಹಳ ಒಂದೂರಿಂದ ಇನ್ನೊಂದೂರಿಗೆ ಬಯಲುಸೀಮೆಯಿಂದ ಮಲೆನಾಡು ಭಾಗ ಈ ಕಡೆ ಎಲ್ಲಾ ಕಡೆ ಓಡಾಡ್ತಾರಲ್ಲ, ಅವ್ರಿಗಾಗಿ ಒಂದು ಗುರುತಿನ ಚೀಟಿಯನ್ನ ಕೊಡಬೇಕು ಅಂತ. ಆಮೇಲೆ ಅವ್ರ ಪಾಪ ಊರೆಲ್ಲ ಓಡಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರ ಜಮೀನು ಅಥವಾ ಅವರ ಕುಟುಂಬದ ಮೇಲೆ ದೌರ್ಜನ್ಯ ಆಗುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಕುರಿಗಾಯಿಗಳ ರಕ್ಷಣೆಗೆ ದೌರ್ಜನ್ಯ ತಡೆ ಕಾಯ್ದೆಯನ್ನ
ಜಾರಿಗೆ ತರ್ತೀವಿ ಅನ್ನುವಂತ ನಾವು ವೆರಿ ಇಂಪಾರ್ಟೆಂಟ್ಲಿ ಕುರಿಗಾಯಿಗಳ ಮೇಲಿನ ದೌರ್ಜನ್ಯವನ್ನ ತಡೆಯುವಂತ ನಿಟ್ಟಿನಲ್ಲಿ ದೌರ್ಜನ್ಯ ತಡೆ ಕಾಯ್ದೆಯನ್ನ ತರ್ತೀವಿ ಅನ್ನುವಂಥನ್ನ, ಆಮೇಲೆ ಕುರಿಗಾಯಿಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನ ಕೂಡ ಜಾರಿಗೆ ತರ್ತೀವಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ. ಇನ್ನು ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ತೋಟಗಾರಿಕೆಯ ಉತ್ತೇಜನಕ್ಕೆ ಕಿಸಾನ್ ಮಾಲ್ಗಳನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂಥ ನಾನು ಆಗ್ತಾನೆ ಹೇಳಿದಾಗೆ ನಿಮ್ಗೆ ಈ ನಮ್ಮ ಹಿಂದಿನ ಸಚಿವರುಗಳು ಹಾಗೆ ಈಗಿನ ಹಾಲಿ ಸಂಸದರು ಆಗಿರುವಂತ ಜೊಲ್ಲೆ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಎಲ್ಲ ನಾವು ಈ ಬೆಳಗಾವಿ ಭಾಗದಲ್ಲಿ ಕೆಲ ಮಾಲ್ಗಳನ್ನ ನಾವು ಗಮನಿಸಬಹುದು. ಕೃಷಿಗೆ ಸಂಬಂಧಪಟ್ಟಾಗೆ ನಿಮಗೆ A to Z ಕಂಪ್ಲೀಟ್ ಆಗಿ ಅಲ್ಲಿ ಕೆಲ ವಸ್ತುಗಳು ಸಿಗುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿಯಾಗೋ ಅಥವಾ ಅದರ ಭಿನ್ನವಾಗಿನೋ ಒಂದು ಕೃಷಿ ಮಾಲ್ಗಳನ್ನ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರುಕಟ್ಟೆನ ನೀವೀಗ ಹೆಬ್ಬಾಳದ ಬಳಿ ಎಲ್ಲ ನೋಡ್ಬೋದು. ಹೂವಿಗೆ ಸಂಬಂಧಪಟ್ಟಾಗೆ ಬಹಳ ದೊಡ್ಡ ಮಾರುಕಟ್ಟೆ ಇದೆ, ಬಟ್ ಜನರಿಗೆ ಅದು ಬಹಳ ಈಸಿ ಆಕ್ಸೆಸಿಬಲ್ ಇಲ್ಲ. ಹೊಸ ಹೂವಿನ ಮಾರುಕಟ್ಟೆ ವಿಚಾರವಾಗಿ ಹೇಳಿದ್ದಾರೆ. ಬೆಳೆ ಸಂರಕ್ಷಣೆಗಾಗಿ ಅಥವಾ ಸಂಸ್ಕರಣೆಗಾಗಿ ನಿರ್ವಹಣಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂತ ಹೇಳಿದ್ದಾರೆ, ಕೋಲ್ಡ್ ಸ್ಟೋರೇಜ್ಗೆಲ್ಲ ಸಂಬಂಧಪಟ್ಟ ಹಾಗೆ ವಿಜಯಪುರದ ಆಲ್ಮೇಲದಲ್ಲಿ ತೋಟಗಾರಿಕಾ ಕಾಲೇಜನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಸಾಂಬಾರು ಪದಾರ್ಥಗಳನ್ನ ಬೆಳೆಯುವಂತ ರೈತರಿಗೆ ಪ್ರೋತ್ಸಾಹವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದಕ್ಕೆ ಸೆಂಟ್ರಲ್ ಅಗೈನ್ ಕೇಂದ್ರ ಸರ್ಕಾರ ಜೊತೆಗೆ ಬಹಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಕಮ್ಯುನಿಕೇಶನ್ ಬೇಕಾಗುತ್ತೆ ಅವ್ರಿಗೆ ಮನದಟ್ಟು. ಯಾಕಂತಾದ್ರೆ ಅಲ್ಲೇನಾದ್ರೂ ಇಲ್ಲಿ ಈಗ ಸಾಂಬಾರು ಪದಾರ್ಥಗಳ ಬೆಲೆ ಹೆಚ್ಚಾಗ್ತಾ ಇದ್ದಂಗೆ ಆಮದು ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ. ಆ ಟೈಮ್ನಲ್ಲಿ ಆಮದು ಸುಂಕವನ್ನ ಮತ್ತೆ ಹೆಚ್ಚಿಗೆ ಮಾಡಬೇಕಾದಂತ ನಿಟ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬಳಿ ಕೇಳ್ಕೊಳ್ಬೇಕು. ಈ ತರದೆಲ್ಲ ದೊಡ್ಡ ಪ್ರಕ್ರಿಯೆ. ಹಾಗಾಗಿ ಅದನ್ನ ಗಮನಿಸ್ತೀವಿ ಅನ್ನೋ ಹೇಳಿದ್ರು. ಅದಕ್ಕೋಸ್ಕರ ಒಂದು ಸ್ಪೈಸ್ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತೀವಿ ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ.